ಇವಾಗ ಫಿಫಾ ವರ್ಲ್ಡ್ ಕಪ್ 2026ನ ಮೋಸ್ಟ್ ಕ್ರೂಷಿಯಲ್ ಅಂಡ್ ಇಂಟ್ರೆಸ್ಟಿಂಗ್ ರೌಂಡ್ ಆಫ್ 16. ಹೌದು, ಇವಾಗ ಫಿಫಾದ ಫಸ್ಟ್ 2 ಮ್ಯಾಚ್ ಆಲ್ರೆಡಿ ಆಗಿದೆ. ಮೊರಾಕೋ ಅವರು ಡ್ಯಾನ್ಸ್ ಮಾಡಿದಂಥ ಕೆನಡಾ ಕೋಚ್ನ ಮನೆ ಕಳ್ಸೋರೆ. ಆನ್ ದ ಅದರ್ ಹ್ಯಾಂಡ್ ಇನ್ನೊಂದು ಮ್ಯಾಚ್ ಬಂದ್ಬಿಟ್ಟು ಫ್ರಾನ್ಸ್ ಅವರು ಪ್ಯಾರಗ್ವೇನ ಸೋಲ್ಸಿದ್ದಾರೆ. ಪ್ಯಾರಗ್ವೇರು ಫಿಸಿಕಲ್ ಗೇಮ್ ಆಡೋಕೋದ್ರು, ಆದರೆ ಫ್ರಾನ್ಸ್ ಗೊತ್ತಲ್ಲ, ಡೆಡ್ಲಿ ಅಟ್ಯಾಕಿಂದ ಅವ್ರನ್ನ ಮನೆ ಕಳ್ಸಿರೋದಾಗಿದೆ. ಇವತ್ತು ನೈಟ್ 2 ಮ್ಯಾಚ್ ಇದೆ. ಬ್ರೆಜಿಲ್ ವರ್ಸಸ್ ನಾರ್ವೆ. ಬ್ರೆಜಿಲ್ ಈ ಕಡೆ ವಿನಿಸಿಯಸ್ ಯೂರಸ್ 5 ಗೋಲ್ ಹೊಡೆದು ಬಂದ್ರೆ, ಈ ಕಡೆ ಹಾಲೆಂಡ್ ಕೂಡ 5 ಗೋಲ್ ಹೊಡೆದು ಬರ್ತವನೆ. ಈ ಮ್ಯಾಚ್ ಫುಲ್ ಟೈಟ್ ಇರುತ್ತೆ, ಆದರೆ ಬ್ರೆಜಿಲ್ ಅವರು ಹೆಂಗಾದ್ರೂ ವೇ ಫೈಂಡ್ ಮಾಡ್ತಾರೆ. ಇನ್ನೊಂದು ಮ್ಯಾಚ್ ಬಂದ್ಬಿಟ್ಟು ಇವತ್ತಿರೋದು ಇಂಗ್ಲೆಂಡ್ ವರ್ಸಸ್ ಮೆಕ್ಸಿಕೋ. ಇಂಗ್ಲೆಂಡ್ ವರ್ಸಸ್ ಮೆಕ್ಸಿಕೋ ಒಂದು ನೈಟ್ ಮೇರು ಇಂಗ್ಲೆಂಡ್ಗೆ. ಯಾಕಂದ್ರೆ ಹೈ ಆಲ್ಟಿಟ್ಯೂಡ್ ಸ್ಟೇಡಿಯಂ ಅಲ್ಲಿ ಆಡ್ತವ್ರೆ. ಮೆಕ್ಸಿಕೋ ಫ್ಯಾನ್ಸ್ ಇಂಗ್ಲೆಂಡ್ ಅವ್ರಿಗೆ ಮಲ್ಗಕ್ ಬಿಡ್ತಾಳ, ಅದೇನೋ ಪೇಪರ್ ಸುಟ್ಟಿ ಅವ್ರಿಗೆ ಚೆನ್ನಾಗಿ ಆಡ್ದಿರಂಗೆ ನೋಡ್ಕೊಂತವ್ರೆ. ಬಟ್ ಏನೇ ಮಾಡ್ದೇನು ಇಂಗ್ಲೆಂಡ್ ಅವ್ರು ಕ್ವಾಲಿಫೈ ಆಗ್ತಾರೆ ಅಂತ ನನ್ಗನ್ಸುತ್ತೆ. ಇನ್ನ ಬರೋ ಮ್ಯಾಚಸ್ ಇನ್ನ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ನೆಕ್ಸ್ಟ್ ಬರೋದು ಪೋರ್ಚುಗಲ್ ವರ್ಸಸ್ ಸ್ಪೇನ್. 2 ಹೆವಿ ವೇಟ್ ಟೀಮ್ಸು, 2 ಹೆವಿ ವೇಟ್ ಸೂಪರ್ ಸ್ಟಾರ್ಸು, ಎಮ್ಎಲ್ ರೊನಾಲ್ಡೋ ಇಬ್ರು ಮೀಟ್ ಆಗ್ತಾರ ಮ್ಯಾಚ್ ಅಲ್ಲಿ. ನೇಷನ್ಸ್ ಲೀಗ್ ಅಲ್ಲಿ ನೀವು ನೋಡಿರ್ತೀರಾ ಲಾಸ್ಟ್ ಟೈಮ್ ಫೈನಲ್ ಅಲ್ಲಿ ಏನಾಯ್ತಂತ. ಈ ಸಲನೂ ಅದೇ ತರ ಆಗೋ ಎಲ್ಲಾ ಚಾನ್ಸಸ್ ಇದೆ. ರೊನಾಲ್ಡೋ ಅವರು ಸ್ಕೋರ್ ಮಾಡ್ಬೋದು ಈ ಮ್ಯಾಚ್ ಅಲ್ಲಿ, ಆಮೇಲೆ ಪೋರ್ಚುಗಲ್ ಅವರು ನೆಕ್ಸ್ಟ್ ಲೆವೆಲ್ ಅಡ್ವಾನ್ಸ್ ಆಗ್ಬೋದು. ಇನ್ನ 2 ಮ್ಯಾಚ್ ಬಂದು ಅರ್ಜೆಂಟೀನಾ ವರ್ಸಸ್ ಈಜಿಪ್ಟ್. ಅರ್ಜೆಂಟೀನಾ ವರ್ಸಸ್ ಸಾಲಾ ಅನ್ಬೋದು. ಸಾಲಾ ಅವ್ರದ್ದು ಲಾಸ್ಟ್ ವರ್ಲ್ಡ್ ಕಪ್, ಈ ಕಡೆ ಮೆಸ್ಸಿ ಅವ್ರದ್ದು ಲಾಸ್ಟ್ ವರ್ಲ್ಡ್ ಕಪ್. ಅರ್ಜೆಂಟೀನಾ ಅವರು ಲಾಸ್ಟ್ ಟೈಮು ಟೈಟಲ್ ಗೆದ್ದವ್ರೆ. ಈಸಿಯಾಗಿ ವೇ ಫೈಂಡ್ ಮಾಡಿ ಈಸಿಯಾಗಿ ವಿನ್ ಆಗ್ತಾರೆ ಈ ಗೇಮ್ನ. ಆದರೆ ಸಾಲಾ ಏನ್ ಬೇಕಾದ್ರೆ ಮಾಡ್ಬೋದು. ನೋಡೋಣ ಈ ಮ್ಯಾಚ್ ಏನಾಗುತ್ತೆ ಅಂತ. ಇನ್ನೊಂದು ಫೈನಲ್ ಮ್ಯಾಚ್ ಬಂದು 2 ಅಂಡರ್ ಡಾಗ್ಸ್ ಟೀಮು, ಸ್ವಿಟ್ಜರ್ಲ್ಯಾಂಡ್ ವರ್ಸಸ್ ಕೊಲಂಬಿಯಾ. ಈ ಮ್ಯಾಚ್ ಎಲ್ಲಾ ಮ್ಯಾಚ್ಗಿಂತ ಡಿಫ್ರೆಂಟ್ ಆಗಿರುತ್ತೆ, ಸ್ಪೆಷಲ್ ಆಗಿರುತ್ತೆ. ಏನಕ್ಕಂದ್ರೆ 2 ಟೀಮು ಈಕ್ವಲ್ ಆಗಿ ಬರ್ತವ್ರೆ ಕಾಂಪಿಟೇಟಿವ್ ಆಗಿ. ಈ ಮ್ಯಾಚ್ ಅಲ್ಲಿ ಏನಾಗುತ್ತೆ ಅಂದ್ರೆ, ಕೊಲಂಬಿಯಾ ಫಸ್ಟ್ ಗೋಲ್ ಹೊಡೆದಿ ಮೊಮೆಂಟಮ್ ಇಟ್ಕೊಂಡ್ರೆ ಕೊಲಂಬಿಯಾ ವಿನ್ ಆಗ್ತಾರೆ. ಸ್ವಿಟ್ಜರ್ಲ್ಯಾಂಡ್ ಅವ್ರು ಅಲ್ಲಿ ಗೋಲ್ ಹೊಡೆದ್ರೆ ಸ್ವಿಟ್ಜರ್ಲ್ಯಾಂಡ್ ವಿನ್ ಆಗ್ತಾರೆ. ಸೊ ಈ ಗೇಮ್ ನಾವೇನು ಪ್ರೆಡಿಕ್ಟ್ ಮಾಡಕ್ಕಾಗಲ್ಲ. ಇನ್ನೊಂದು ಲಾಸ್ಟ್ ಗೇಮ್ ಹೋಮ್ ಕಂಟ್ರಿ ಗೇಮ್. ಅವ್ರ ಹೋಮ್ ಕಂಟ್ರಿ ಗೇಮ್ USA ವರ್ಸಸ್ ಬೆಲ್ಜಿಯಂ. USA ಅವ್ರ ಫ್ಯಾನ್ ಸಪೋರ್ಟ್ ಇದೆ, ಅದೇ ಸ್ಟೇಡಿಯಂ ಅಲ್ಲಿ ಆಡ್ತವ್ರೆ ಹೋಮ್ ಕಂಟ್ರಿಯಲ್ಲಿ. ಈ ಕಡೆ ಬೆಲ್ಜಿಯಂ ಅವ್ರು ಕೆವಿನ್ ಡಿಬ್ರೂನ್ ಅವ್ರದ್ದು ಲಾಸ್ಟ್ ವರ್ಲ್ಡ್ ಕಪ್ ಅಂತ ಫುಲ್ ಫಾರ್ಮ್ ಅಲ್ಲಿ ಬರ್ತವ್ರೆ. ಬೆಲ್ಜಿಯಂ ಅವರು ಅಷ್ಟು ಗೋಲ್ ಹೊಡೆದಿಲ್ಲ, ಅದೇ USA ಅವ್ರು ತುಂಬಾ ಗೋಲ್ ಹೊಡೆದವ್ರೆ. ಈ ಮ್ಯಾಚು ನನ್ಗೆ ಗೊತ್ತಿರಂಗೆ ಬೆಲ್ಜಿಯಂ ಅವ್ರು ಗೆಲ್ಬೋದು ಅನ್ಸುತ್ತೆ. ನೋಡೋಣ ಏನಾಗುತ್ತೆ ರೌಂಡ್ ಆಫ್ 16 ಅಲ್ಲಿ. ಇಷ್ಟೇ ರೌಂಡ್ ಆಫ್ 16. ನೆಕ್ಸ್ಟ್ ಕ್ವಾರ್ಟರ್ ಫೈನಲ್ಸ್, ಸೆಮಿಫೈನಲ್ಸ್, ಆಮೇಲೆ ಫೈನಲ್ಸ್. ಇವಾಗ ಫಿಫಾ ಇನ್ನ ಇಂಟ್ರೆಸ್ಟಿಂಗ್ ಆಗುತ್ತೆ, ಇನ್ನ ಕಾಂಪಿಟೇಟಿವ್ ಆಗುತ್ತೆ. ಒಂದು ಮಿಸ್ಟೇಕು ವರ್ಲ್ಡ್ ಕಪ್ ಇಂದಾನೆ ಈಚೆ.